ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ರೈತರು ದೇಶದ ಬೆನ್ನೆಲುಬು. ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ಆದರೆ ಆಧುನಿಕ ಯುಗದಲ್ಲಿ ಆಧುನಿಕತೆಗೆ ಒಗ್ಗಲು ಆಗದೆ, ಸಾಂಪ್ರದಾಯಿಕ ಬೇಸಾಯವನ್ನು ಮಾಡಲಾಗದೆ, ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂದು ನಮ್ಮ ರೈತರ ಬದುಕು ನಿಜವಾಗಲೂ ಮುರಾಬಟ್ಟೆ ಆಗಿಬಿಟ್ಟಿದೆ. ಬೆಳೆ ಬೆಳೆದು ಅನ್ನ ಕೊಡೋ ರೈತರ ಬಗ್ಗೆ ವಿಚಾರಿಸಲು ಯಾರೂ ಮುಂದೆ ಬರುತ್ತಿಲ್ಲ. ಆದರೆ ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಬೇಕು ಎಂಬುದು ಅವರ ವಾದ. ನೂರಾರು ಕೋಟಿ ಸಬ್ಸಿಡಿ ಕೊಟ್ಟು ಯಾರದೋ ಜೇಬು ತುಂಬಿಸುವ ಬದಲು ರೈತರಿಗೆ ಬೇಕಾದ ಅವಶ್ಯಕ ಔಷಧಿ, ಬೀಜ, ಗೊಬ್ಬರದ ದರ ಕಡಿಮೆ ಮಾಡಿ ರೈತರು ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಕೊಡಿ ಸಾಕು. ಈಗಿನ ಭತ್ತದ ದರ ಕ್ವಿಂಟಲ್ಗೆ 2,000, ಆಳುಗಳಿಗೆ 700 ರೂಪಾಯಿ. ಇದರ ಜೊತೆಗೆ ಗೊಬ್ಬರ, ಬೀಜ, ಔಷಧಿಯ ವೆಚ್ಚ ಬೇರೆ ಮಾಡಬೇಕು. ಈ ನಡುವೆ ರೈತರ ವೆಚ್ಚ ಕಡಿಮೆ ಮಾಡಿಕೊಳ್ಳೋದು ಬೇರೆ. ಈ ಕಾರಣವೇ ನಮ್ಮ ಗದ್ದೆಯಲ್ಲಿ ಕೇವಲ 300 ರೂಪಾಯಿ ಎಕರೆಗೆ ಡ್ರೋನ್ ಮೂಲಕ ನಾನೇ ಗೊಬ್ಬರ, ಔಷಧಿ ಸಿಂಪಡಣೆ ಮಾಡಿಸಿದೆ. ಇದರಿಂದಾಗಿ ನಮ್ಮ ರೈತ ಒಂದಿಷ್ಟು ಹಣ ಉಳಿಸಲು ದಾರಿ ಕೂಡ ಆಗಿದೆ. ನಿಮ್ಮ ಹೊಲ, ಗದ್ದೆ, ತೋಟಗಳಲ್ಲಿ ಈ ಡ್ರೋನ್ ಬಳಕೆ ಮೂಲಕ ಆಧುನಿಕ ಪದ್ಧತಿಯನ್ನು ಅನುಸರಿಸಿ ಉತ್ತಮ ಆದಾಯ, ಸಮಯ, ಕೂಲಿ ಆಳುಗಳ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಪುರಂದರ್ ಲೋಕಿಕೆರೆ ಅವರು ರೈತರಿಗೆ ಹೇಳುತ್ತಾರೆ. ಈಗ ಆಳುಗಳು ಸಿಗೋದಿಲ್ಲ. ಸಿಕ್ಕರೂ ಅವರಿಗೆ ಕೊಡಬೇಕಾದ ಕೂಲಿಯ ದರ ಹೆಚ್ಚಾಗಿದೆ. ಇನ್ನು ಮುಂದೆ ಹೀಗೆ ತಂತ್ರಜ್ಞಾನ ಬಳಸುವ ಅನಿವಾರ್ಯತೆ ಇದೆ ಸರ್ ಎಂದು MS ಶಿವಕುಮಾರ್ ಎಂಬುವರ ಅಭಿಪ್ರಾಯವಾಗಿದೆ. ನಮಸ್ಕಾರ. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ಇದು GBH63 ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಪ್ರತ್ಯಕ್ಷ ರೈತ ಡ್ರೋನ್ ಬಳಸಿ ಕೂಲಿ ಆಳು, ಸಮಯ, ಹಣ ಉಳಿತಾಯ ಮಾಡಿದ ನಮ್ಮ ಚಾನಲ್ ಮುಖ್ಯ ವರದಿಗಾರ, ರಾಜ್ಯ ಮಾಧ್ಯಮ ರತ್ನ ಪ್ರಶಸ್ತಿ ಪುರಸ್ಕಾರ ಪಡೆದ ರೈತರೂ ಕೂಡ ಆಗಿರುವ ಪುರಂದರ ಲೋಕಿಕೆರೆಯವರು ಈ ಒಂದು ವಿಡಿಯೋ ಕಳಿಸಿದ್ದಾರೆ. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. Max must be breach. Tank empty.